ಇವರೇ ಒಳ್ಳೆಯಪ್ಪ ಗೈಸ್. ಇದೆ ನಮ್ಮ ಮಾನಿಟರು. ಇದು ಇವಾಗ ನಾನು ಓಪನ್ ಮಾಡೋಕ್ಕೆ ಹೋಗ್ತಾಯಿಲ್ಲ, ಬೇಕಾದ್ರೆ ಇನ್ನೊಂದು ವೀಡಿಯೋದಲ್ಲಿ ಓಪನ್ ಇಂದ ಗೈಸ್. ಯಾರು ಮನೇಲಿ ಡಿಸ್ಟರ್ಬ್ ಮಾಡ್ತೀವಿ, ಯಾಕೆಂದರೆ ನಾವು ಮನೆಯಲ್ಲೂ ಡಿಸ್ಟರ್ಬ್ ಮಾಡೋದಂದರೆ ನಾವು ಮಾಮೂಲಿ ಬೇರೆ ಥರ ಡಿಸ್ಟರ್ಬ್ ಮಾಡ್ತೀವಿ. ನಮ್ಮ ದುಡ್ಡು ಕಾಸು ಏನು ಡಿಸ್ಟರ್ಬ್ ಇಲ್ಲ. ಈ ಕೀಬೋರ್ಡು ಅಂದರೆ RGB ಲೈಟ್ ಇರುತ್ತೆ, ಎಲ್ಲ ಕೆಳಗಡೆ RGB ಲೈಟ್ ಬರುತ್ತೆ. ಆಮೇಲೆ ಮೌಸ್ ಕೊಡ್ತಾರೆ ಗೈಸ್, ಇದ್ರ ಜೊತೆ ಮೌಸ್ ಇದೆ. ಮೌಸು ಕೀಬೋರ್ಡು ಸೇರಿ ನನಗೆ 1000 ಗೈಸ್. 5:45 ಬೆಳಗ್ಗೆ ಎತ್ತಿ ಮನೆಗೆ ಹೋಗ್ಬಿಟ್ಟು ಇವಾಗ ಮುಖ ಗೀಕ ತೊಳ್ಕೊಂಡು ಅಲ್ಲಿಂದ ನ್ಯೂಸ್ ಪೇಪರ್ಗೆ ಹೋಗ್ಬೇಕು ಗೈಸ್. ಈ ಟೈಮ್ ಎಷ್ಟಾಗಿತ್ತು ಆಲ್ರೆಡಿ. ಇವಾಗ ನಮ್ಮ ಮನೆಗೆ ಬಂದು ಮುಖ ಅಲ್ಲೆಲ್ಲ ಉಚ್ಕೊಂಡು ಗೈಸ್. ಇವಾಗ 6 ಕಾಲ ಹೋಯ್ತು ಗೈಸ್, ಯಾಕೆಂದರೆ ಫೋನ್ ಮಾಡ್ಕೊಂಡು ಮುಖ ಗೀಕೆಲ್ಲ ತೊಳ್ಕೊಂಡು ವಾಶ್ರೂಮ್ ಅಂದ್ಕೊಂಡು ಹೋಗ್ಬಿಟ್ಟು ಗೈಸ್. ಅಷ್ಟೆಲ್ಲ ಟೈಮ್ ಹಿಡಿತು. ಇವಾಗ ಒಂದು ಕಾರ್ ವಾಶ್ ಇದೆ ಇಲ್ಲಿ ಲೋಕಲ್, ಅವ್ರದ್ದು ಮಾಮೂಲಿ ವಾರದಲ್ಲಿ 3 ದಿವಸ ಇರುತ್ತೆ ಗೈಸ್. ಅವ್ರು ಒಂದು ಕಾರ್ ವಾಶ್ ಮುಗಿಸ್ಕೊಂಡು ನೆಕ್ಸ್ಟು ಮಾಮೂಲಿ ಪೇಪರ್ಗೆ ಹೋಗ್ಬೇಕಲ್ಲ, ಪೇಪರ್ಗೆ ಹೋಗ್ತಾರೆ ನೆಕ್ಸ್ಟು. ಆಮೇಲಿಂದ ಇವತ್ತು ನಾವು ಮೀಟ್ ಆಗ್ತೀನಿ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ, ಚಾನ್ಸ್ ಸಿಕ್ಕೈತೆ. ಒಂದು ಎಷ್ಟು ಹೋಗಿ ಮೀಟ್ ಆಗ್ಬಿಡ್ತೆ ಗೈಸ್. ಕಾರಂತೂ ಇಲ್ಲ, ಇವಾಗ ಸರ್ವಿಸ್ಗೆ ಹೋಗೈತಂತೆ ಕಾರು. ಇವಾಗ 2 ವೀಲರ್ ಒಂದೇ ಇರೋದು, ಇದೊಂದು ವಾಶ್ ಮಾಡಿಬಿಟ್ಟು ಪೇಪರ್ಗೆ ಹೋಗೋದು ಗೈಸ್. ಈ 2 ವೀಲರ್ ಚಾರ್ಜಿಂಗ್ ಗಾಡಿ ಒಂದು ವಾಶ್ ಮಾಡಿಬಿಟ್ರೆ ಮುಗೀತು ಗೈಸ್ ಕೆಲಸ. ಇವಾಗ ಪೇಪರ್ ತೊಗೊಂಡಿದ್ದೀನಿ, ಪೇಪರೆಲ್ಲ ಜೋಡಿಸ್ಕೊಂಡಿದ್ದೀನಿ. ಯಾರೂ ಇಲ್ಲ, ಅಲ್ಲೇ ಹುಡುಗರೆಲ್ಲ ಗೈಸ್ ಜೋಡಿಸ್ಕೊಂಡೆ ಹೊಡೋಗ್ಬಿಟ್ಟವ್ರೆ. ಬಂದಾಗಿದ್ರು ವೀಡಿಯೋ ಮಾಡಬೇಕಾಗಿರಲಿಲ್ಲ, ಅಲ್ಲೆಲ್ಲ ಬಿಡೋರು ಗೈಸ್. ಇದು ಸ್ವಲ್ಪ ಟೀ ಕುಡಿಯೋಕೆ ಗೈಸ್. ಇನ್ನೊಂದು ಸ್ವಲ್ಪ ಎಲ್ಲ ಜೋಡಿಸ್ಕೊಂಡು ಐತೆ ಪೇಪರ್, ಇನ್ನೊಂದು ಸ್ವಲ್ಪ ಐತೆ ಜೋಡಿಸ್ಕೊಂಡು ಹೋಗಿ ಬ್ರಿಗೇಡ್ಗೆ ಹಾಕ್ಬೇಕು ಗೈಸ್. ಕಾರ್ ವಾಶ್ ಇದೆ, ನೆಕ್ಸ್ಟ್ ಪ್ಲೇಸ್ ಕಾರ್ ವಾಶ್. ಅವ್ರಿಗೆ ಫೋನ್ ಮಾಡಿದ್ದೆ, ಅವರು ಇವಾಗ ಸಿಗೋಕ್ಕಾಗಲ್ಲ, ಮಂಡೇ ಸಿಗ್ತೀನಿ ಅಂತ ಹೇಳಿದ್ರೆ. ಸೊ ಮಂಡೇ ನೋಡೋದ ಗೈಸ್, ಮೀಟಪ್ ಆಗೋಲ್ಲ. ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ, ಇವಾಗ ಕಾರ್ ವಾಶ್ ಮಾಡೋದಕ್ಕೆ ಬಿಟ್ಟಿದ್ದೀನಿ. ಕಾರ್ಗೆ ಎಸ್ಕೊಂಡು ಕಾರ್ ಹಾಕಬೇಕು ಅಷ್ಟೇ ಗೈಸ್. 9 ಗಂಟೆ ಏನಕ್ಕೆ ಯಾವಾಗ ಬಂದೆ ಅಂತ ಅಂದರೆ ಗೈಸ್, ಕಾರ್ ವಾಶ್ಗೆ ನಮ್ಮ ಅಣ್ಣ ಬ್ರದರ್ ಅವರು ಇರಲಿಲ್ಲ, ಎಲ್ಲ ಹೊಟ್ಟೋಗಿದೆ ಗೈಸ್. ಅದಕ್ಕೆ ಹಾಲು ಹಾಕಕ್ಕೆ ಹೋಗ್ಬೇಕಿತ್ತು. ಅವ್ರಿಗೆಲ್ಲ ಹಾಲು ಕೊಟ್ಬಿಟ್ಟು ಗೈಸ್, ಹಂಗೆ ನಮ್ಮ ಅಜ್ಜಿ ಮನೆಗೆಲ್ಲ ಹಾಲು ಕೊಟ್ಬಿಟ್ಟು ಬೆಳಿಗ್ಗೆ ಪೇಪರೆಲ್ಲ ಮುಗಿಸ್ಕೊಂಡಾದ್ಮೇಲೆ ಅವ್ರು ಫೋನ್ ಮಾಡಿದ್ರು. ಇಲ್ಲ ಅಂದರೆ ಗೈಸ್ ಇವತ್ತು ಮೀಟ್ ಆಗ್ಬೋದಾಯಿತು. ಅದೇನೋ ಮೆಸೇಜ್ ಹಾಕಿದರೆ ಇವತ್ತಾಗಲ್ಲ, ಮಂಡೇ ಸಿಗ್ತೀನಿ ಅಂತ. ಸೋಮವಾರ ನೋಡೋದ ಗೈಸ್, ಸೋಮವಾರ ಮೀಟ್ ಆಗಲ್ಲ. ಸೋಮವಾರ ಮೀಟ್ ಆಗಿಬಿಡೋದ, ಇನ್ನೇನು ಇಲ್ಲ. ಏನೋ ತಿಳ್ಕೊಳ್ಳೋಕ್ಕೆ ಜಲ್ದಿ ಬೇಕಿತ್ತು ಗೈಸ್, ಇಲ್ಲ ಪೋಸ್ಟ್ಪೋನ್ ಮಾಡೋದ, ಏನೋ ತಗೋಬೇಕು ಅಂತಿದ್ದೆ, ಅದನ್ನು ಪೋಸ್ಟ್ಪೋನ್ ಮಾಡೋದ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಏನೂ ಮಾಡೋಕ್ಕಾಗಲ್ಲ ಇವತ್ತು. ಕಂಟೆಂಟ್ ಗೈಸ್ ಏನು ಅಂತ ಅಂದರೆ, ಇವತ್ತಿನ ಕಂಟೆಂಟು ನನ್ನ ಹತ್ರ ಏನೇನೈತೆ ಅಂದರೆ, ನಾನು ಇಲ್ಲಿ ತನಕ ಯೂಟ್ಯೂಬರ್ ಆಗೋಕ್ಕೆ ಏನೇನು ತಗೊಂಡಿದ್ದೀನಿ, ಏನೇನು ವಸ್ತುಗಳಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಅಂದರೆ, ಗಿಂಬಲ್ ಆಗಿರ್ಬೋದು, ಟ್ರೈಪಾಡ್ ಗಿಂಬಲ್ ತಗೊಂಡಿಲ್ಲ ಇಲ್ಲಿ ತನಕ, ಟ್ರೈಪಾಡು. ಆಮೇಲೆ ಏನೇನೋ ಐಡಿಯಾ ಇತ್ತು, ಏನೇನೋ ತಗೊಂಡಿದ್ದೀನಿ. ಆಮೇಲೆ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ಗೈಸ್. ಇವಾಗ ಕಾರ್ ವಾಶ್ ಮಾಡಬೇಕು. ಲೆಟ್ಸ್ ಡೂ ಕಾರ್ ವಾಶ್ ಗೈಸ್. ಕಾರ್ ಓಡ್ಸೋದು ಕಲ್ತ್ಕೊಂಡಿದ್ದೀವಿ ಗೈಸ್, ಕಾರ್ ವಾಶ್ ಮಾಡೋದು ಕಲ್ತ್ಕೊಂಡಿದ್ದೀವಿ. ಈಗ ಪಾರ್ಕಿಂಗ್ ಗೈಸ್, ಇದು ಆಟೋಮೆಟಿಕ್, ಆರಾಮಾಗಿ ಯಾರು ಬೇಕಾದ್ರೂ ಓಡಿಸ್ಬೋದು. ರಿವರ್ಸ್ ಗೇರು, ಬ್ಯಾಕಲ್ಲಿ ಯಾರೂ ಇಲ್ಲ. ಇಲ್ಲಿ ನೋಡ್ಕೋಬೇಕು ಗೈಸ್, ಮೇಲೆ ಮಿರರು, ಸೈಡ್ ಮಿರರು. ಇದು ಬ್ಯಾಕ್ ನೋಡೋಕ್ಕಲ್ಲ ಆ್ಯಕ್ಚುಲಿ, ಹಿಂದೆ ಇಲ್ಲಿ ನೋಡೋಕ್ಕೆ ಯಾವುದೋ ಗಾಡಿ ನಿಂತಿದೆ. ಫ್ರೇಮಿಂದ ಔಟ್ ಆದ ತಕ್ಷಣ ಗೈಸ್ ರಿವರ್ಸ್ ತಗೋಬೇಕು. ಫ್ರೇಮಿಂದ ಔಟ್ ಐತೆ, ಏನಿಲ್ಲ, ತಗೊಂಡೋಗಿ ಕಾರ್ ವಾಶ್ ಮಾಡ್ಬಿಟ್ಟು ಗೈಸ್. ಇದು ಗೈಸ್ ಸೆನ್ಸರ್ ಗಾಡಿ, ತುಂಬ ದೂರ ಇಲ್ಲಿ ಏನೂ ಇಲ್ಲ ಬ್ಯಾಕ್ ಸೈಡ್ ಏನಂದ್ರೆ ಏನೂ ಇಲ್ಲ. ಅದು ಗ್ರೀನ್ ಇದೆಲ್ಲ ತಾಕೋದ ತಕ್ಷಣ ಅಲ್ಲಿ ಸೌಂಡ್ ಬರುತ್ತೆ. ಆಮೇಲೆ ಸೀಟ್ ಬೆಲ್ಟು ಹಾಕೊಂಡಿಲ್ಲ ಗೈಸ್, ಒಳಗಷ್ಟೇ ಹಾಕತ್ತಾರೆ ಅದು ಕಾರ್ನ, ಬೇರೆ ಎಲ್ಲೂ ತಗೋ ಹೋಗ್ತಿಲ್ಲ. ಈಗ ಗೈಸ್ ಪೇಪರೆಲ್ಲ ಮುಗಿಸಿ, ಕಾರ್ ವಾಶ್ ಮುಗಿಸಿ ಮನೆಗೆ ಬಂದೆ ಗೈಸ್, ಯಾಕೆಂದರೆ ತುಂಬ ಲೇಟಾಗ್ಬಿಟ್ಟೈತೆ. ಇವತ್ತು ನನ್ನ ಡ್ಯೂಟಿ ಎಲ್ಲ ಮುಗಿದು ಬಂದಿದ್ದು ಸಹ 11:30 ಆಗೈತೆ. ಬೆಳಗ್ಗೆ 6 ಗಂಟೆಗೆ ಬಂದು 11:30ಗೆ ಬಂದಿದ್ದೀನಿ ಎಲ್ಲ ಮುಗಿಸ್ಕೊಂಡು. ಆಮೇಲೆ ಇನ್ನೇನು ಅಂದರೆ ಗೈಸ್, ಯಾಕೆ ಲೇಟ್ ಆಯಿತು ಅಂದರೆ, ಗೈಸ್ ಒಬ್ಬರು ಮನೇಲಿ ಯಾರು ಇರಲಿಲ್ವಂತೆ, ಅದಕ್ಕೆ ಅದು ಇವತ್ತು ಏನು ಕಂಟೆಂಟ್ ಇಟ್ಟಿದೆ ಅಂದರೆ ಗೈಸ್, ಅಂದರೆ ನಾನು ಯೂಟ್ಯೂಬರ್ ಆಗೋಕ್ಕೆ ಏನೇನು ಇನ್ವೆಸ್ಟ್ ಮಾಡಿದೆ ಅದೇ ಹೇಳಿದ್ದು. ಎಲ್ಲನೂ ಪಿನ್ ಟು ಪಿಂಟ್ ತೋರಿಸ್ಲಾ, ಎಲ್ಲ ಒಂದೊಂದಾಗಿ ತೋರಿಸ್ಲಾ. ಅದು ಗೈಸ್ PC ಬಿಲ್ಡ್ ಮಾಡಬೇಕು ಅಂತ ಇದ್ದೀನಿ. PC ಬಿಲ್ಡ್ ಆದಮೇಲೆ ತೋರಿಸೋದ ಅಂತ ಅನ್ನಿಸ್ತೈತೆ. ನೋಡ್ತೀನಿ ಗೈಸ್, ನಮ್ಮ ಮೈಂಡ್ ಹೆಂಗಿರುತ್ತೆ ಹಂಗೆ. ಒಂದೊಂದ್ಸತಿ ಹೇಳೋಕ್ಕಾಗಲ್ಲ, ಇವತ್ತು ಹಿಂಗಿರ್ತೀನಿ, ನಾಳೆ ಹಂಗಿರ್ತೀನಿ. ಮೈಂಡ್ ಮಾತ್ರ ಚೇಂಜ್ ಆಯ್ತಿರುತ್ತೆ ಗೈಸ್. ಇವಾಗ ಅದೇ ಸ್ನಾನ ಬಂದುಬಿಡ್ತೀನಿ, ಆಮೇಲಿಂದ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಗೈಸ್. ಬಾಯ್ ಗೈಸ್. ಇದು ನಾನು ಫಸ್ಟ್ ಟೈಮು ಬ್ಲಾಗಿಂಗ್ಗೆ ಅಂತ ಇನ್ವೆಸ್ಟ್ ಮಾಡಿದ್ದು. ಅಂದರೆ ಫಸ್ಟ್ ಇದೇ ತೊಗೊಂಡಿದ್ದು ಬ್ಲಾಗಿಂಗ್ ಕಿಟ್ ಅಂತ. ಇದು ಹೆಸರು AYZ9 ಅಂತ ಹೊಡೆದ್ರೆ ಸಾಕು ಬರುತ್ತೆ. ಆಮೇಲೆ ವೀಡಿಯೋ ಮೇಕಿಂಗ್ ಕಿಟ್ ಅಂತ ಏನೋ ಬರುತ್ತೆ, ಇಲ್ಲಿ ವೀಡಿಯೋ ಮೇಕಿಂಗ್ ಕಿಟ್ ಅಂತ ಬರುತ್ತೆ. ಇದು ಆಲ್ಮೋಸ್ಟ್ ನನಗೆ 800 ರೂಪೀಸ್ ಬಿದ್ದಿತ್ತು. ಇದಾಗಲೇ ನಾನು ತೊಗೊಂಡು ಗೈಸ್, ಇಲ್ಲಾಂದ್ರೂ 2-3 ವರ್ಷ ಆಗಿದೆ. ಆವಾಗಲೇ ತೊಗೊಂಡು ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಕಂಟೆಂಟ್ನ, ಬಟ್ ಕ್ರಿಯೇಟ್ ಮಾಡೋಕ್ಕಾಗಿರಲಿಲ್ಲ ಗೈಸ್. ಇದೆ ಅದು, ಇದರಲ್ಲಿ ಒಂದು ನಿಮಗೆ
ತೋರಿಸ್ತೀನಿ ಗೈಸ್. ಇದೊಂದು ಟ್ರೈಪಾಡು. ಇಲ್ಲಿ ಬಟನ್ ಇರುತ್ತೆ, ಬಟನ್ ಒತ್ತಿ ನಿಮ್ಗೆ ಹೆಂಗೆ ಬೇಕಂಗೆ ಯೂಸ್ ಮಾಡ್ಕೋಬೋದು. ಆಮೇಲೆ ಇದು ರಿಮೋಟ್ ಕಂಟ್ರೋಲ್ ವೈಫೈ ಇಲ್ಲಿ ಇದೆ ನೋಡಿ ಗೈಸ್, ಇಲ್ಲಿ ಸೈಡ್ ಬಟನು. ಇದು ಆನ್ ಮಾಡಿದ್ರೆ ಗೈಸ್ ಇಲ್ಲಿ ಸೆಲ್ ಖಾಲಿಯಾಗಿದೆ, ಆಲ್ಮೋಸ್ಟ್ ಇಲ್ಲ ಗೈಸ್, ವರ್ಕಿಂಗಲ್ಲಿ ಇದೆ. ಇದು ಆನ್ ಮಾಡಿಬಿಟ್ಟು ಬ್ಲೂಟೂತ್ ಕನೆಕ್ಟ್ ಕೊಟ್ಟು ಹಿಂಗೆ ಬಟನ್ ನಮ್ಗೆ ಸಾಕು ಗೈಸ್. ಫೋಟೋ ಅಥವಾ ವೀಡಿಯೋ ಕ್ಲಿಕ್ ಆಗಬೇಕು ಅಂದರೆ ಕ್ಲಿಕ್ಕು, ಇಲ್ಲಾಂದರೆ ವೀಡಿಯೋ ಆಗಬೇಕು ಅಂದರೆ ವೀಡಿಯೋ, ಎರಡಕ್ಕೂ ಇದೆ ಆಗುತ್ತೆ. ಆಮೇಲೆ ಇದು ಫೋನು ಅಟ್ಯಾಚ್ ಮಾಡೋದು ಗೈಸ್, ಫೋನ್ ಅಟ್ಯಾಚ್ ಮಾಡೋದು. ಇದು ಮೈಕ್ಗೆ ವೈರು ಗೈಸ್, ಮೈಕ್ಗೆ ವೈರು ಮತ್ತು ಇದೊಂದು LED ಅಂದರೆ ಹಿಂದೆ ಸೆಲ್ ಹಾಕಬೇಕು. ಸೆಲ್ ಹಾಕಿದ್ರೆ ಮುಂದೆ ಫೇಸ್ಗೆ ಇದು ಬರಬೇಕು, ಆ ಥರ ಒಂದು ಇದು ಗೈಸ್. ಈಗ ಇದು ಒಂದು 850 ಏನೋ ಬಿದ್ದಿತ್ತು ಅರೌಂಡ್ ನನಗೆ, ಇವಾಗ 850 ಅನ್ಕೋತೀನಿ ಗೈಸ್. ಅದೇ ಎಕ್ಸಾಕ್ಟ್ ಪ್ರೈಸ್ ಇನ್ನೂ ಜಾಸ್ತಿ ಇರ್ಬೋದು, 850ನೇ. ಓಕೆ, ಈ ಥರ ಕಾಣಿಸುತ್ತೆ ಹಿಂಗೆ ಇಟ್ಕೊಂಡು ವ್ಲಾಗ್ ಮಾಡೋದು ಗೈಸ್. ಮೇಲ್ಗಡೆ ಇದು ಮೈಕು ರೆಕಾರ್ಡ್ ಆಗೋಕ್ಕೆ, ಇದು ಫ್ರಂಟ್ ಫೇಸ್ಗೆ ಲೈಟ್ ಬರಲಿ ಅಂತ. ಇದು ಮಾಮೂಲಿ ಫೋನಲ್ಲಿ ಕ್ಯಾಮ್ರಾ. ಇದು ಅದೇನೋ ಅಂತಾರೆ ಗೈಸ್, ಈ ಟ್ರೈಪಾಡ್ ಎಷ್ಟು ವೀಡಿಯೋ ಮೇಕಿಂಗ್ ಕಿಟ್ಟು, ಬಟ್ ಇದನ್ನು ಗನ್ ಟ್ರೈಪಾಡ್ ಅಂತ ಏನೋ ಅಂತಾರೆ ಅಷ್ಟೇ ಗೈಸ್. ಇದು ಈ ಥರ ಕಾಣಿಸುತ್ತೆ. ನೆಕ್ಸ್ಟು ಬೇರೆ ಏನಿದೆ ಅಂತ ತೋರಿಸಿ ಮನೆಗೆ. ಇದು ಮಾಡಲು 4G ಫೋನು ಗೈಸ್. ಇದನ್ನು ಮನೆಯವರು 4000 ಕೊಟ್ಟು ತಗೊಟ್ರು ನನಗೆ. ಆಮೇಲಿಂದ ಎತ್ತಾಕ್ತೆ, ಫೋನಲ್ಲಿ ಮಾತಾಡ್ಕೊಬಿಟ್ಟು ಬೈಕಲ್ಲಿ ಎತ್ತಾಕ್ಬಿಟ್ಟೆ. ಇದ್ರ ಡಿಸ್ಪ್ಲೇನೇ 3000 ಗೈಸ್. ಡಿಸ್ಪ್ಲೇನ ನಾನು ಎಕ್ಸಿದ್ದು, ಬಟ್ ಅಂದರೆ ಯೂಟ್ಯೂಬ್ಗೆ ಇನ್ವೆಸ್ಟ್ ಮಾಡಿದ್ದು. ಅಂದರೆ ಯೂಟ್ಯೂಬ್ಗೆ ಈ ಫೋನ್ನ ಯೂಸ್ ಮಾಡವ ಅಂತ ಮಾಡಿದೆ ಗೈಸ್. ಅಂದರೆ ಇಷ್ಟಲ್ಲ, ಅಷ್ಟೊಂದು ಕ್ಯಾಮ್ರಾ ಕ್ವಾಲಿಟಿ ಏನಂದರೆ ಏನೂ ಇರಲಿಲ್ಲ. ಇದರ ಅಲ್ಲಿಗೆ ಗೈಸ್ ನಮಗೆ 3000ನ ಇಲ್ಲ ಗೈಸ್, 3850 ರೂಪಾಯಿ ಆಯಿತು ಗೈಸ್. 3850 ರೂಪಾಯಿ. ನಾನು ಇದು JST Pro ಮತ್ತು ಮೈಕ್ ಇದು ಗೈಸ್. ಮೈಕು ಇದು ಆಲ್ಮೋಸ್ಟ್ ನನಗೆ 1.5 ಏನೋ ಬಿದ್ದಿತ್ತು, ಇವಾಗ ಕಮ್ಮಿ ಆಗಿಬಿಟ್ಟಿದೆ ಗೈಸ್. ಈ ಥರ ಬಾಕ್ಸ್ ಬರುತ್ತೆ ಒಳಗಡೆ. ಇಲ್ಲಿ 2 ಮೈಕ್ ಕೊಡ್ತಾರೆ ನಿಮಗೆ. ಈ ಥರ 2 ಮೈಕ್ ಮಾತ್ರ ಗೈಸ್ ಮಸ್ತಾಗೈತೆ, ಮಸ್ತಾಗಿ ಚಾರ್ಜ್ ಆಗುತ್ತೆ, ಇದು ಎಲ್ಲ ಚಾರ್ಜ್ ಆಗುತ್ತೆ. ಆದರೆ ಒಂದು ಪ್ರಾಬ್ಲಮ್ ಏನಾಯಿತು ಅಂದರೆ ಗೈಸ್, ನನಗೆ ಇದರಲ್ಲಿ ಇದು ರಿಸೀವರ್ ಬರುತ್ತೆ ಗೈಸ್. ಈ ರಿಸೀವರು ನಾನು ಕಾಲೇಜಲ್ಲಿ ಬ್ಲಾಗ್ ಮಾಡಬೇಕಾದ್ರೆ ಜಾಬ್ ಕಟ್ಕೊಂಡು ಮುಗಿದೋಯ್ತು. ಅಂದರೆ ಪೂರ್ತಿ ಕಟ್ಟಾಗ್ಬಿಟ್ಟಿದೆ, ಸೇರಿಸಿದ್ದೀನಿ ಅಷ್ಟೇ, ಪೂರ್ತಿ ಕಟ್ಟಾಗ್ಬಿಟ್ಟಿದೆ. ಇದು ಏನು ಮಾಡೋಕ್ಕಾಗಲ್ಲ, ಆಲ್ಮೋಸ್ಟ್ ಏನು ರೆಕಾರ್ಡಿಂಗ್ ಏನೂ ಆಗ್ತಾಯಿಲ್ಲ, ಅಷ್ಟೊಂದು ಕ್ಲಿಯರಿಟಿ ಇಲ್ಲ. ಆಮೇಲೆ ಕ್ಲಿಯರಿಟಿ ಸಿಕ್ಕಿದ್ದು ಗೈಸ್, ಸ್ವಲ್ಪ ಬಟ್ ಅಂತಿತ್ತು, ಅದು ಬಿಟ್ಟರೆ ಎಲ್ಲ ಸಿಕ್ಕಿತ್ತು. ಆಮೇಲೆ ಇದ್ರ ಜೊತೆ ಒಂದು ಚಾರ್ಜರ್ ವೈಸ್ ಕೊಡ್ತಾರೆ. ಇದ್ರದ್ದು 1500 ಗೈಸ್. ಇದ್ರದ್ದು 1500 ಹಾಕೋಬೋಣ ಇವಾಗ. ಮೈ ಗಾಡ್, ಇದ್ರದ್ದು 850 ಪ್ಲಸ್ ಇಂಟು ಮೇನೆ ಗೈಸ್. ಅದು ಫೋನ್ದು 3000, ಅದು ಇಲ್ಲಿ ಕ್ಯಾನ್ಸಲ್ ಆಗ್ಬಿಟ್ಟಿದ್ದು ಅದಕ್ಕೆ. ಆಮೇಲಿಂದ ನೆಕ್ಸ್ಟು ಇದ್ರದ್ದು ಬಂದು 1500 ಗೈಸ್. 1500 ಗೈಸ್. ಸಣ್ಣ ಪುಟ್ಟ ಅಂತ ಲೆಕ್ಕ ಹಾಕೋರು ಇನ್ನೂ ಹೆವಿ ಆಗುತ್ತೆ. ಬರೀ ಇವಾಗ ಯೂಟ್ಯೂಬ್ಗೆ ಏನು ಹಾಕಿದ್ದೀನಿ ಅದನ್ನು ಮಾತ್ರ ಗೈಸ್. ಆಮೇಲೆ ಗೈಸ್ ನನ್ನ ಹತ್ರ 3 ಇದು ಏನಂತ ಚಿಪ್ ಅಂತಾರೆ, ಪೆನ್ ಡ್ರೈವ್ ಅಂತ, ಮತ್ತು ಇದು ಮೆಮೊರಿ ಕಾರ್ಡ್ ಗೈಸ್. ಇದು ಮೆಮೊರಿ ಕಾರ್ಡು, ಇದು 16GB ಮೆಮೊರಿ ಕಾರ್ಡ್. ಇಲ್ಲಿ ತೋರಿಸ್ತೀನಿ ನಿಮಗೆ. ಇದು 16GB ಅದು ಗೊತ್ತಾ, ಇದು 16GB ಮೆಮೊರಿ ಕಾರ್ಡ್. ಇದು ನಮ್ಮದಲ್ಲ ಗೈಸ್, ಇದು ಮೊದಲೇ ನಮ್ಮನೇಲಿತ್ತು. ನಾನು ತಗೊಂಡಿದ್ದು 4G ಫಸ್ಟ್ ನಮ್ಮ ಮನೇಲಿತ್ತು. 16GB ಫಸ್ಟ್ ತಗೊಂಡಿದ್ದು ಗೈಸ್ ನಾನು. ಅಂದರೆ ಈ ಫೋನ್ಗೆ ಆಗುತ್ತೆ, ಇದು ಸ್ಯಾಮ್ಸಂಗ್ ಫೋನ್ಗೆ 16GB ತಗೊಂಡೆ ಫಸ್ಟು. ಇದಕ್ಕೆ ಆಲ್ಮೋಸ್ಟ್ ನನಗೆ ಅರೌಂಡ್ ಟೋಟಲ್ 1000 ಒಳಗಡೆ ಅಂತ ಅನ್ಕೋತೀನಿ. ನನಗೆ ಅಷ್ಟು ನೆನಪಿಲ್ಲ ಇದು ಗೈಸ್. ಇದು ಅಷ್ಟು ನೆನಪಿಲ್ಲ ನನಗೆ, 1000 ಒಳಗಡೆ ಆಗಿದ್ದು ನನಗೆ. ಒಂದು 850 ರೂಪಾಯಿ ಹಾಕೊಂಡಿರೋಣ ಗೈಸ್. 850 ರೂಪಾಯಿ ಹಾಕೊಂಡಿರೋಣ ಐತೆ. ಅಂದರೆ ಮರ್ತೋಗಿದೆ ಗೈಸ್, ಯಾರು ಅಷ್ಟೊಂದು ನೆನಪು. 2200 ರೂಪಾಯಿ ಆಗುತ್ತೆ ಗೈಸ್ ಟೋಟಲ್. ಮೈಕು ಪ್ಲಸ್ ಫೋನು, ಆಮೇಲೆ ಅದೊಂದು ಟ್ರೈಪಾಡ್ ತೋರಿಸ್ತೆ, ಅದೆಲ್ಲ ಸೇರಿ. ಆಮೇಲಿಂದ ಗೈಸ್ ಇದನ್ನು ಬಿಟ್ಟಕ್ಕೆ ಇವಾಗ 850 ರೂಪಾಯಿ ಹಾಕೊಂಡಾಯಿತು. ಇದೊಂದು ಮೆಮೊರಿ ಕಾರ್ಡ್ಗೆ ಗೈಸ್ 2100 ರೂಪಾಯಿ. ಏನಕ್ಕೆ ಅಂದರೆ ಗೈಸ್, ಇದು ಮೆಮೊರಿ ಕಾರ್ಡ್ ಯೂಸ್ ಆಗುತ್ತೆ ಕ್ಯಾಮ್ರಾ, ಒಂದು ಆ್ಯಕ್ಷನ್ ಕ್ಯಾಮ್ರಾ, ಆ ಥರ ಕ್ಯಾಮ್ರಾಗಳಲ್ಲಿ ಇದು ಯೂಸ್ ಆಗುತ್ತೆ. ಇದು ನಾನು 2100 ರೂಪಾಯಿ ಕೊಟ್ಟು ತೊಗೊಂಡಿದ್ದು. ಅದು ಸಿಗ್ತಾ ಇರಲಿಲ್ಲ, ಎಲ್ಲೂ ಇರಲಿಲ್ಲ. ಆಮೇಲಿಂದ ನಾನು ಬೇಕೇ ಬೇಕು ಅಂದ್ಬಿಟ್ಟು ಅಲ್ಲಿಂದ ರ್ಯಾಪಿಡ್ ಅವ್ರಿಗೆ ಎಲ್ಲ ಚಾರ್ಜಿಂಗ್ ಎಲ್ಲ ಪೇ ಆಗಿ ನಿಮಗೆ ಕಮ್ಮಿ ಬೀಳ್ತು. ಅಂದರೆ ಗೊತ್ತಿರೋ ಅಂಗಡಿಯಿಂದ ಕಮ್ಮಿ ಬೀಳ್ತು ಗೈಸ್. ಕಮ್ಮಿ ಬೀಳ್ತು. ಅದು ಎಷ್ಟು 2100 ಗೈಸ್ ಪ್ಲಸ್ 2100, 8300 ರೂಪಾಯಿ ಗೈಸ್. ಬರೀ ಎಷ್ಟು ಕೇಳಿ 3 ಪ್ರಾಡಕ್ಟು, ಫೋನ್ ಡಿಸ್ಪ್ಲೇ ಮತ್ತು ಮೈಕು ಮತ್ತು ಅದೊಂದು ಗೈಸ್. ಆಮೇಲಿಂದ ಇನ್ನೂ ಐತೆ, ಸುಮ್ಮನೆ ತೋರಿಸ್ತೀನಿ ನಿಮಗೆ. ಇದನ್ನು ಕ್ಲೋಸ್ ಮಾಡಿಡೋದು, ಯಾಕೆಂದರೆ ಮೆಮೊರಿ ಕಾರ್ಡೆಲ್ಲ ಐತೆ. ಆಮೇಲಿಂದ ಗೈಸ್ ನಾನು ಇನ್ನೊಂದು ಮೈಕ್ ತಗೊಂಡು ಕೆಟ್ಟೋದ್ಮೇಲೆ ಇದರ ಬೆಲೆ ಬಂದು ಆಲ್ಮೋಸ್ಟ್ ಆಲ್ 2000 ಸಮಥಿಂಗ್, 300 ಇಲ್ಲ 2500 ಇರಬೇಕು ಅಂತ ಅನ್ಕೋತೀನಿ ಗೈಸ್. ನನಗೆ ಅಂದರೆ ಎಲ್ಲ ಕಮ್ಮಿ ಗೈಸ್. ಇದು ಈ ಥರ ಬಾಕ್ಸ್ ಬರುತ್ತೆ, ಇಲ್ಲಿ ಹಿಂದೆ ಬ್ಯಾಕಲ್ಲಿ ಚಾರ್ಜಿಂಗ್ ಹಾಕ್ಬೋದು. ಆಮೇಲೆ ಈ ಮೈಕ್ ಬಂದು ಈ ಥರ ಬರುತ್ತೆ ಗೈಸ್. ಈ ಥರ ಬರುತ್ತೆ ಗೈಸ್. ಯಾವುದೇ ಪ್ರಾಡಕ್ಟ್ ಫಸ್ಟ್ ಚೆಕ್ ಮಾಡ್ಕೊಳ್ಳಿ, ಯಾಕೆ ನಾನು ಚೆಕ್ ಮಾಡೋಕೆ ಹೋಗಿಲ್ಲ, ಹಂಗೆ ಮಾಡಿಬಿಟ್ಟಿದೆ. ಇದು ರಿಸೀವರ್ ಗೈಸ್, ಇದು ಚೆನ್ನಾಗಿದೆ, ಏನಿಲ್ಲ. ಅಂದರೆ ಮೈಕಲ್ಲಿ ಪ್ರಾಬ್ಲಮ್ ಗೋಯಿಂಗ್ ಅಂತ ಏನೋ ಸೌಂಡ್ ಬರುತ್ತೆ ಬೇರೆ ಥರ. ನಾನು ಇದ್ದಿದ್ದೆ ಗೈಸ್ 1 ಮಂತ್ ಏನೋ ಕೊಟ್ಟಿದ್ದು ಇದನ್ನ ಎಕ್ಸ್ಚೇಂಜು. ಮತ್ತು ಏನಾರಿದೆ ನಾವು ವೆಬ್ಸೈಟಲ್ಲಿ ಅವ್ರಿಗೆ ಇಮೇಲ್ ಮಾಡೋದು ಆ ಥರ, ಅದು ಆಗೋಕ್ಕಾಗಲಿಲ್ಲ. ಬಟ್ ವ್ಯಾರಂಟಿ ಕಡೆಲ್ಲ ಐತೆ, ಬಟ್ ಏನು ಮಾಡೋಕ್ಕಾಗಲಿಲ್ಲ. ಸೌಂಡ್ ಬರ್ತೈತೆ. 1 ವರ್ಷ ಹೋಗಿದೆ ಗೈಸ್, 1 ವರ್ಷದ ಮೇಲೆ ಹೋಗುತ್ತೆ ಅನ್ಸುತ್ತೆ. ಈ ಮೈಕ್ ತಗೊಂಡು ಯೂಸ್ ಮಾಡಿಲ್ಲ ಆಲ್ಮೋಸ್ಟ್ ಒಂದು 6 ತಿಂಗಳು. ಆಮೇಲೆ ನೋಡಿದಾಗ ಈ ಥರ ಆಗಿದ್ದು ಮ್ಯಾಟ್ರು. ಇದು ಬಂದು ಗೈಸ್ 2300 ಹಾಕೋಣ. ವ್ಯಾರಂಟಿ ಗೈಸ್. ಇಲ್ಲಿ ಚಾರ್ಜಿಂಗ್ ಬಾಕ್ಸ್ ಬರುತ್ತೆ, ಚಾರ್ಜಿಂಗ್ ಪೋರ್ಟ್ ಬರುತ್ತೆ. ನಿಮಗೆ ಫುಲ್ ಬೇಕು ಅಂದರೆ ಕಮೆಂಟ್ ಹಾಕಿ, ಫುಲ್ ವೀಡಿಯೋ ಒಂದೊಂದು ಮಾಡೋದ. ಇದು ಗರಿನೋ ಅಂತೇನೋ ಐತೆ ಗೈಸ್. ಇದು ಬಂದು ಗೈಸ್ ಆಲ್ಮೋಸ್ಟ್ ಅಲ್ಲೂ ನಮಗೆ ಬಿದ್ದಿರೋ ಪ್ರಕಾರ ಆಲ್ಮೋಸ್ಟ್ ಆಲು ಇದನ್ನು ಎಷ್ಟು ಕಾಕಲ್ಲಿ ನೋಡ್ತಿದ್ದೀನಿ ಗೈಸ್, 300 ಹಾಕೊಂಡಿರ್ತೀನಿ ಗೈಸ್, 2300 ರೂಪಾಯಿ. ಆಮೇಲಿಂದ ಗೈಸ್ ನಾನು ತೊಗೊಂಡಿದ್ದು ಇದು ಗೈಸ್. ಇದೊಂದು ಸ್ಟ್ಯಾಂಡು ಮತ್ತು ಇದ್ರ ಜೊತೆ ಲೈಟ್ ಬರುತ್ತೆ ಗೈಸ್. ಇದು ಲೈಟು, ಇದಕ್ಕೆ ವೈ ಕನೆಕ್ಷನು, ಮತ್ತು ಇದೊಂದು ಟ್ರೈಪಾಡ್, ಫೋನ್ ಇಟ್ಕೊಳ್ಳೋದು, ಲೈಟ್ ಕಲೆಕ್ಟರು, ಇದು ಅಡಾಪ್ಟರ್ ಸಪ್ರೇಟ್ ತೊಗೊಂಡಿದ್ದು. ಇದೆಲ್ಲ ಸೇರಿ ಗೈಸ್ ನನಗೆ, ಇದೆಲ್ಲ ಸೇರಿ ಆಲ್ಮೋಸ್ಟ್ ಆಲು ನನಗೆ ಅರೌಂಡ್ ಒಂದು 1020 1030 ಏನೋ ಬಿದ್ದಿತ್ತು ಗೈಸ್. ಅಂದರೆ ಕಮ್ಮಿ ಅಂದರೆ ನಾನು ರಿವ್ಯೂಸ್ ನೋಡ್ಬಿಟ್ಟು ತೊಗೊಳ್ಳೋದು ಗೈಸ್. ಅಂದರೆ ರಿವ್ಯೂ ಯಾವ ಚೆನ್ನಾಗಿ ಕೊಡ್ತಾರೆ, ಯಾವ ಪೇಜಲ್ಲಿ ಚೆನ್ನಾಗಿ ಕೊಡ್ತಾರೆ, ಆ ಪೇಜಲ್ಲಿ ಕಾಸ್ಟ್ಲಿ ಇರುತ್ತೆ. ರಿವ್ಯೂ ಕೊಟ್ಟಿರೋ ಗೈಸ್ ಅದೆಲ್ಲ 800-900 ಅಂತ ತೋರಿಸುತ್ತೆ, ಅದೆಲ್ಲ ನಂಬಕ್ಕೆ ಹೋಗಿದೆ ಗೈಸ್. ಆ ಥರ. ಆಮೇಲಿಂದ ಇದಕ್ಕೆ ಗೈಸ್ 1000 ಹಾಕೊಳ್ಳೋಣ ಐತೆ. ಇದಕ್ಕೆ 11,600 ರೂಪಾಯಿ ಗೈಸ್. ಇಷ್ಟು ಪ್ರಾಡಕ್ಟ್ಗಳಿಗೆ 11,600 ರೂಪಾಯಿ. ಆಮೇಲಿಂದ ಗೈಸ್ ನಾನು ಬೇರೆ ಏನಾದ್ರು ಶೂಟ್ ಮಾಡೋಕ್ಕೆ ಎಲ್ಲರೂ ಹೋದಾಗ ಈ ಥರ ಹಾಕೊಳ್ಳೋದು ಗೈಸ್. ಇದು ಹಿಂಗೆ ಬ್ಯಾಕ್ ಹೋಗುತ್ತೆ, ಬ್ಯಾಕಿಗೆ ಬಂದು ಈ ಥರ ಗೈಸ್ ಇಲ್ಲಿ ಕೂತ್ಕೊಳ್ಳುತ್ತೆ. ನೀವು ಇಂಡಿಯನ್ ಆಸ್ಟ್ರೋನಾಟ್ ಮತ್ತು ಆಫ್ರಿಕನ್ ಆಸ್ಟ್ರೋನಾಟ್ ಎಲ್ಲ ಹಾಕೊಂಡು ಕ್ಯಾಮ್ರಾ ಎಲ್ಲ ಹಾಕೊಂಡು ರನ್ನಿಂಗ್ ಎಲ್ಲ ಮಾಡಿರ್ತಾರೆ ಗೊತ್ತಾ, ಆ ಥರ. ಇದು ಅಂದರೆ ಕಾಪಿ ಅವೆಲ್ಲ ಒರಿಜಿನಲ್ ಯೂಸ್ ಮಾಡೋದು. ಇದು ಕಾಪಿನೇ ಬಂದು 150. ಇದ್ರ ಜೊತೆ ಗೈಸ್ ನನಗೆ ಒಂದು ಇದು ಟ್ರೈಪಾಡ್ ಅಂದರೆ ಫೋನ್ ಅಟ್ಯಾಚ್ ಮಾಡೋದು ಕೊಡ್ತಾರೆ. ಇದೆಲ್ಲ ಸಪ್ರೇಟ್ ಗೈಸ್. ಇದೊಂದು ಸಪ್ರೇಟ್ ಬರುತ್ತೆ ಮೌಂಟ್ ಮಾಡೋದು. ಇದೆಲ್ಲ ಆಲ್ಮೋಸ್ಟ್ ಸಪ್ರೇಟೇ ಮೌಂಟಿಂಗು ಮತ್ತು ಇವೆಲ್ಲ ಸಪ್ರೇಟ್. ಅಂದರೆ ಸಪ್ರೇಟ್ ಕೊಡ್ತಾರೆ, ನಮಗೆ ಒಂದೇ ಅಮೌಂಟ್ ಪೇ ಮಾಡಬೇಕು. ಇದಿಷ್ಟು ಸೇರಿ ಗೈಸ್ 350.
ಗೈಸ್ ಮಾತಾಡ್ದ ಬಾಯಿ ನೋವೆಲ್ಲ ಬಂದ್ಬಿಟ್ಟು 350 ಅಂದರೆ ಏನು ಅಷ್ಟೊಂದೇನು ಜಾಸ್ತಿ ಆಗಿದೆ ಗೈಸ್ ಅಮೌಂಟು. ಆಮೇಲೆ ಇದೊಂದು ಮೈಕು ಗೈಸ್ ಅಂದರೆ ಇದು ಸಿ ಪಿ ನೋ ಹುಡ್ಬೇಕು ಇದು ಅಂದರೆ ಅಷ್ಟು ಇನ್ನೂ ಇದಾಗಿಲ್ಲ. ಇದೊಂದು ಮೈಕ್ ಇದೆ. ಈ ಮೈಕ್ ಬಂದು 100 ಇರಬೇಕು ಗೈಸ್. 200 ಹಾಕೊಂಡಿರ್ತೀನಿ ನಾನು, ಯಾಕೆಂದರೆ ಮೈಕೆಲ್ಲ ಕಾಸ್ಟ್ಲಿ ಆಲ್ಮೋಸ್ಟ್ ಅಲ್ಲಿ 200 ಗೈಸ್. ಆಮೇಲಿಂದ ಇದು ಒಂದು ಬಲ್ಪ್ ಅಂದರೆ ನಾನು ಏನಾದ್ರು ವೀಡಿಯೋ ಮಾಡೋಕ್ಕೆ ಬ್ಲಾಗ್ ಮಾಡೋಕ್ಕೆ ಅಂದರೆ ಏನಾದ್ರು ಒಂದು ಟೈಮಲ್ಲಿ ನನಗೆ ಜಾಸ್ತಿ ಲೈಟ್ ಬೇಕು ಅಂದಾಗ ಇಲ್ಲ ಹಾಕೋತೀನಿ ಗೈಸ್. ಇದು ಜಾಸ್ತಿ ಲೈಟ್ ಕೊಡ್ತದೆ. ಇದೊಂದು ಫ್ಯಾನ್ ಬಲ್ಪ್ಗೆ ನನಗೆ 250 ಬಿದ್ದಿತ್ತು ಆಲ್ಮೋಸ್ಟ್ ಅವಾಗ ಅಂತಂದಾಗ. ಅದೆಷ್ಟು 2 ಫ್ಯಾನ್ ಏನೋ ತುಂಬಿದೆ, 2 ಫ್ಯಾನಿಂದ 250 ಬಿದ್ದು. ಒಂದು ಫ್ಯಾನ್ ಆಲ್ರೆಡಿ ಫಿಟ್ ಆಗಿದೆ ಒಂದು ಕಡೆ, ಅಂದರೆ ಫ್ಯಾನ್ ಲೈಟು ಗೈಸ್. ಅದಕ್ಕೆ 250 ಹಾಕೋಣ. ನಾನು 2500 ಹಾಕಿದ್ದೀನಿ ಲಾಸ್ಟು ಗೈಸ್. ಕೊನೆಗೆ ಏನು ಅಂತಂದರೆ ಗೈಸ್ ಇದೊಂದು ಫೋನ್ ಗೈಸ್. ಇದನ್ನು ನಾನು ಆಮೇಲೆ ಇನ್ವೆಸ್ಟ್ ಮಾಡಿದ್ದು, ಅಂದರೆ ಇದರಲ್ಲಿ ನಮ್ಮ ಅಮ್ಮನ ಸ್ವಲ್ಪ ಕೊಟ್ಟರೆ. ನಮ್ಮಮ್ಮ 9,000 ಕೊಟ್ಟರೆ, ನಾನು 10,000 ಗೈಸ್. ಒಟ್ಟು 19,000 ಬೀಳ್ತೀವಿ ಫೋನು. Vivo Y39 5G ಗೈಸ್. Vivo Y39 5G ಇದಕ್ಕೆ ನನಗೆ ಅವಾಗ ಅಷ್ಟು ಬಿದ್ದಿತ್ತು ಗೈಸ್. ಅಂದರೆ Vivo Y39 5G ನನಗೆ ಅರೌಂಡ್, ಅಂದರೆ ನಾನು ಇನ್ವೆಸ್ಟ್ ಮಾಡಿರೋ ಪ್ರಕಾರ ಅದಕ್ಕೆ ನಾನು ಮಾಡಿರೋದು 10,000 ಗೈಸ್. 10,000 22,400 ರೂಪಾಯಿ ಗೈಸ್ ಬರೀ ಇಷ್ಟಕ್ಕೆ. ಇನ್ನು ಗೈಸ್ ನನ್ನ ಕಾಲೇಜಲ್ಲಿ ನನ್ನ ಸ್ಕೂಲಲ್ಲಿ ಎಲ್ಲ ವಾಚ್ಗಳು ಯೂಸ್ ಮಾಡ್ತಿದ್ರು ಅಂತ ನಾನು ಈ ಫಾಸ್ಟ್ ಟ್ರ್ಯಾಕ್ ವಾಚು, ಅದು ಫಸ್ಟ್ ಕಾಪಿ MRP ಬಿಲ್ಲು 6,500 ಇದೆ. ನಾನು ಕೊಟ್ಟಿದ್ದಕ್ಕೆ ಅರೌಂಡ್ 3,000 ಹತ್ತಿರ ಗೈಸ್. 2,800 2,900 ಅಂದರೆ ಫಾಸ್ಟ್ ಟ್ರ್ಯಾಕ್ ಕಂಪ್ನಿಯಿಂದ ಕೊಟ್ಟಿದ್ದು. ಲೋಕಲ್ ಸಿಗುತ್ತೆ 1,300 ರೂಪಾಯಿಗೂ ಸಿಗುತ್ತೆ. ಬರೀ 600 ಮತ್ತು 700ಗೂ ಸಿಗುತ್ತೆ ಫೋನ್ ವಾಚು. ಇದು ಬಂದು ಗೈಸ್ ಇದನ್ನೆಲ್ಲ ಲೆಕ್ಕ ಕನ್ಸಿಡರ್ ಮಾಡ್ತೀನಿ. ಅಂದರೆ ಯೂಟ್ಯೂಬ್ ಇನ್ವೆಸ್ಟ್ ಮಾಡಿಲ್ಲ ಗೈಸ್. ಅಂದರೆ ಇದೊಂದು ಟೈಮ್ ನೋಡೋಕೆ ಅಂದರೆ ನನ್ನ ಜೊತೆ ಇರುತ್ತೆ ಅವಾಗ, ಅಂದರೆ ಜಾಸ್ತಿ ಎಲ್ಲ ವೀಡಿಯೋ ಮಾಡೋ ಟೈಮಲ್ಲಿ ಯೂಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಇದನ್ನು. ಇದು ಒಂದು 2,800 ಹಾಕೋತೀನಿ ಗೈಸ್. 2,800 ಹಾಕೋದು 25,200 ರುಪೀಸ್, 25,200 ರೂಪಾಯಿ ಗೈಸ್. ಇನ್ನೂ ಒಂದು ತೋರಿಸಿದ್ರೆ ಅರೌಂಡ್ ನಾನು 35,000 ಬರೀ ಯೂಟ್ಯೂಬ್ಗೆ ಹಾಕಿರೋ ದುಡ್ಡು. ಹೆಂಗೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಗೈಸ್. ಇವಾಗ ತಗೊಬರ್ತೀನಿ. ಇನ್ನು ಮುಂದೆ ಏನೇನು ಮಾಡಬೇಕು, ಏನೇನು ಇಲ್ಲಿ ಪ್ಲಾನಿಂಗ್ ಇದೆ ಅಂತ ಇವಾಗ ಗೊತ್ತಾಗ್ತೀನಿ.